ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ರೊಸೆಟಾ ಅಂತ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿರೋದು ಇದು. ಸೊ ತುಂಬ ದಿನ ಆಗಿತ್ತು, ಎಲ್ಲೂ ವೆಕೇಷನ್ಗೆ ಹೋಗಿರಲಿಲ್ಲ. ಆದ್ದರಿಂದ ಈ ಸಲ ಎಲ್ಲಾದರೂ ಹೋಗೋಣ, ಒಂದು 2 ದಿನ ರಜಾ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಗಣಪತಿ ಹಬ್ಬ ನಿನ್ನೆ ಮುಗಿಸ್ಕೊಂಡು ಇವತ್ತು ಹೊರಟಿದ್ದೀವಿ. ಸೊ ಸ್ಟೇ ಅಂತೂ 2 nights ಇರುತ್ತೆ. ಸೊ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ರಿವ್ಯೂ ಅಂತೂ ನೀವು ಗೂಗಲಲ್ಲಿ ಹೋಗಿ ನೋಡ್ಕೋಬೋದು. ನಮಗೆ ತುಂಬ ಇಷ್ಟ ಆಯಿತು, ಆದ್ದರಿಂದ ಅಲ್ಲಿಗೆ ಹೋದ್ವಿ. ಸೊ ಇವಾಗ ಹೋಗಿ 2 nights ಅಲ್ಲಿ ಸ್ಪೆಂಡ್ ಮಾಡ್ತೀವಿ. ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ನೀವು ಕೂಡ ನಮ್ಮ ಜೊತೆ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ತುಂಬ ದಿನ ಬಂದಿರಲಿಲ್ಲ. ಸೊ ತುಂಬ ಬ್ಯುಸಿಯಾಗಿದ್ವಿ ಪರ್ಸ್ನಲ್ ಲೈಫಲ್ಲಿ. ಆದ್ದರಿಂದ ನಮ್ಮ ವೀಡಿಯೋಸ್ ಎಲ್ಲ ಸ್ವಲ್ಪ ಬರೋದು ಕಡಿಮೆ ಆಗಿದೆ. ಬಟ್ ಟ್ರೈ ಮಾಡ್ತಿದ್ದೀವಿ ಆದಷ್ಟು ವೀಡಿಯೋಸ್ ತರಲಿಕ್ಕೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಹಾಸನ ಹೈವೇಲಿ ಬ್ರೇಕ್ಫಾಸ್ಟ್ಗೋಸ್ಕರ ನಿಂತ್ಕೊಂಡಿದ್ವಿ. ಕಿಚನ್ ಹಳ್ಳಿ ಮನೆ ಹೋಟೆಲ್ಗೆ ಬಂದಿದ್ವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಬನ್ನಿ ಹೋಗೋಣ. ನಾವು ಈಗ ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ನಿಮ್ಮನ್ನ ಕರ್ಕೊಂಬಂದಿರೋದು ಸಕಲೇಶ್ಪುರದಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ರೆಸಾರ್ಟ್ಗೆ, ದಟ್ ಈಸ್ ರೊಸೆಟಾ ಬೈ ಫನ್ಸ್. ಸೊ ಇದು ಸಕಲೇಶ್ಪುರದಲ್ಲಿರುವಂಥ ಒಂದು ಬೆಸ್ಟ್ ಮತ್ತು ಲಕ್ಸುರಿಯಸ್ ಆಗಿರುವಂಥ ರೆಸಾರ್ಟ್. ಇಲ್ಲಿ ನೇಚರ್ನ ನೀವು ಎಂಜಾಯ್ ಮಾಡ್ಬೋದು. ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೂಟ್ಸ್ನಲ್ಲಿ ನಿಮಗೆ ಸ್ಟೇ ಇರುತ್ತೆ. ಜೊತೆಗೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆ್ಯಕ್ಟಿವಿಟಿ ಏರಿಯಾಸ್ ಇದೆ, ಕಿಡ್ಸ್ ಅಂತಲೇ ಸ್ಪೆಷಲ್ ಆಗಿರೋವಂಥ ಪರ್ಟಿಕ್ಯುಲರ್ ಗೇಮ್ಸ್ ಮತ್ತು ಅಡ್ವೆಂಚರ್ ಎಲ್ಲ ಇರೋದ್ರಿಂದ ಇದು ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ ಇನ್ ಸಕಲೇಶ್ಪುರ ಅಂತ ಹೇಳ್ಬೋದು. ಸೊ ನಿಮ್ಮ ಡೈಲಿ ಲೈಫಿಂದ ನಿಮಗೇನಾದರೂ ಸ್ವಲ್ಪ ಹೊರಗೆ ಬರಬೇಕು ಥರ ಇದ್ದರೆ, ಸಕಲೇಶ್ಪುರ ಕಡೆ ಬರಬೇಕು ಅಂತಿದ್ದೀರಾ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಸೊ ಬನ್ನಿ ಹೋಗೋಣ, ಇಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋಣ. ರಿಸಾರ್ಟ್ ಲಾಬಿ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಆ ಲಕ್ಸುರಿ ಫೀಲ್ ಎದ್ದು ಕಾಣಿಸ್ತಾ ಇತ್ತು. ಸೊ ರಿಸಾರ್ಟ್ ಸ್ಟಾಫ್ ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಒಂದು ವಾರ್ಮ್ ವೆಲ್ಕಮ್ ಮಾಡಿ ನಮಗೆ ಒಂದು ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಸೊ ಸುತ್ತಮುತ್ತಲು ನೋಡ್ಬೋದು ಎಷ್ಟೊಂದು ಲಕ್ಸುರಿ ಆಗಿದೆ ಈ ಲಾಬಿ ಅಂತ. ಸೊ ಹಾಗೆ ಇವಾಗ ನಮ್ಮ ಚೆಕ್ ಇನ್ ಪ್ರೊಸೆಸ್ ಇಲ್ಲಿಂದ ಶುರು ಆಯಿತು. ಸೊ ಅಷ್ಟರಲ್ಲೇ ನಾವು ಸ್ವಲ್ಪ ಸುತ್ತಮುತ್ತಲು ಹೇಗಿದೆ ವಾತಾವರಣ ಅಂತ ನೋಡೋಣ ಅಂತ ನೋಡ್ತಾ ಇದ್ವಿ. ಎಲ್ಲ ಕಡೆ ಕಾಫಿ ತೋಟನೇ ಕಾಣಿಸ್ತಾ ಇತ್ತು. ಅದ್ರ ಮಧ್ಯೆ ಈ ರಿಸಾರ್ಟ್ ಇರೋದು. ತುಂಬಾ ಖುಷಿ ಆಯಿತು ಈ ವಾತಾವರಣ ನೋಡಿ. ಸೊ ಸ್ವಲ್ಪ ಫೋಟೋಶೂಟ್ ಕೂಡ ಮಾಡೋಣ ಅಂದ್ಕೊಂಡು ಇಲ್ಲೇ ನಾವು ಫೋಟೋಶೂಟ್ ಮಾಡಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ಕಾಫಿ ತೋಟ ಕಾಣಿಸ್ತಾ ಇದೆ. ಚೆಕ್ ಇನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿಕೊಂಡು ನಾವು ನಮ್ಮ ಲಗೇಜ್ನೆಲ್ಲ ತಗೊಂಡು ಬಗ್ಗಿ ಮೂಲಕ ನಮ್ಮ ರೂಮ್ ಕಡೆ ಹೊರಟ್ವಿ. ನೋಡ್ಬೋದು ಕಾಫಿ ತೋಟದ ಮಧ್ಯೆನೇ ಹೋಗ್ತಾ ಇದ್ವಿ. ರೊಸೆಟಾದಲ್ಲಿ ಮಲ್ಟಿಪಲ್ ರೂಮ್ ಕ್ಯಾಟಗರೀಸ್ ಇದೆ. ಒಂದು ರೊಬಸ್ಟಾ ರೂಮ್ ಅಂತ, ಇನ್ನೊಂದು ಕಾರ್ಡಮಮ್ ಸ್ಟುಡಿಯೋ ಅಂತ, ನೆಕ್ಸ್ಟ್ ಬಂದು ಪೆಪ್ಪರ್ ಸೂಟ್ ಅಂತ, ಆಮೇಲೆ ಟೀಕ್ ಸೂಟ್, ನವಿಲು ಸೂಟ್ ಮತ್ತು ರೊಬಸ್ಟಾ ಸೂಟ್ ಅಂತ. ನಮ್ಮದು ಈಗ ಪೆಪ್ಪರ್ ಸೂಟ್ ಅಂತ. ಸ್ಪೇಷಿಯಸ್ ಆಗಿರುವಂಥ ಒಂದು ಲಿವಿಂಗ್ ಏರಿಯಾ ಇದೆ. ಕುತ್ಕೊಳ್ಳಿಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಟಿವಿ ಯೂನಿಟ್ ಸಹ ಇಲ್ಲೇ ಇದೆ. ಜೊತೆಗೆ ಇಲ್ಲಿ ನಮಗೆ ಬಾಲ್ಕನಿ ನೋಡಿ, ಕಾಫಿ ಪ್ಲಾಂಟೇಶನ್ ವ್ಯೂ, ಲೇಕ್ ಅಥವಾ ಪಾಂಡ್ ವ್ಯೂ ಸಹ ಇದೆ.
ಕುತ್ಕೊಂಡು ಆರಾಮ್ಸೆ ಕಾಫಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು. ಪಿಕಾಕ್ ಸೌಂಡ್ ಸಹ ಕೇಳಿಸ್ತಾ ಇದೆ. ಅಲ್ಲೇ ಒಂದು ಪಾಂಡ್ ಇದೆ. ಸೊ ಹಿಯರ್ ಆಲ್ಸೋ ಒಂದು ಪಾಂಡ್. ಸೊ ಇದು ಒಂದು ಸ್ಮಾಲ್ ಕಿಚನ್ ಏರಿಯಾ. ಫ್ರಿಡ್ಜ್ ಇದೆ, ಸಿಂಕ್ ಇದೆ, ಕಾಫಿ ಬಿಸಿ ಮಾಡೋಕ್ಕೆ ಇದು ಕೆಟಲ್ ಇದೆ. ಸೊ ಇದು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮು. ಸೊ ಇದು ಬಂದ್ಬಿಟ್ಟು ನಮ್ಮ ಬೆಡ್ರೂಮ್, ಸ್ಪೇಷಿಯಸ್ ಆಗಿರೋ ಬೆಡ್ರೂಮ್. ಮತ್ತು ಏನು ಕುತ್ಕೊಂಡು ಜಾಗ ಕೊಟ್ಟಿದ್ದಾರೆ. ಹಾಗೆ ವಿಂಡೋ ವ್ಯೂ ಸಹ ಸೂಪರ್ ಆಗಿದೆ. ಲೇಕ್ ವ್ಯೂ ನಮಗೆ ಸಿಗುತ್ತೆ. ಇದೇ ಸಹ ಒಂದು ಜೊತೆಗೆ ಇಲ್ಲಿ ನಮ್ಮ ವಾಕಿಂಗ್ ಏರಿಯಾ, ನೋಡ್ರೋಬ್ ಏರಿಯಾ. ಸೊ ದೊಡ್ಡದಾಗಿರೋ ಮಿರರ್ ಅಲಾಂಗ್ ವಿತ್ ದಟ್ ನಮಗೆ ಇಲ್ಲಿ ಫ್ಲಾಟ್ಸ್ ಎಲ್ಲ ಇಡಲಿಕ್ಕೆ ಜಾಗ ಇದೆ. ನೆಕ್ಸ್ಟ್ ಬನ್ನಿ ನಿಮಗೆ ತೋರಿಸ್ತೀವಿ. ಈಗ ನಮ್ಮ ಬಾತ್ರೂಮ್. ವಾವ್, ಫುಲ್ ಸ್ಪೇಷಿಯಸ್ ಆಗಿರೋದು ಔಟ್ಡೋರ್ ಬಾತ್ರೂಮ್. ಬಿಕಾಸ್ ಇದು ಇಂಡೋರ್ ಆಸ್ ವೆಲ್ ಆಸ್ ಔಟ್ಡೋರ್ ಎರಡೂ ಆಪ್ಷನ್ ಇದೆ. ನಾವು ನೋಡಿಲ್ಲ ಹೇಗಿದೆ ಅಂತ. ಬನ್ನಿ ಮೇಡಮ್, ಇಲ್ಲಿಂದ ಮತ್ತೆ ಶವರ್ಗೆ ಎಂಟ್ರೆನ್ಸ್. ಶವರ್ ಇದಾದ್ಮೇಲೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅನ್ಸೋದು, ಎಸ್ ಇಂಡೋರ್ ಮಾತ್ರ ಅಲ್ಲದೆ ಔಟ್ಡೋರ್ ಶವರ್ ಸಹ ಇದೆ. ಸೊ ಇದೊಂದು ಇಲ್ಲಿದು ಹೈಲೈಟ್ ಅಂತಲೇ ಹೇಳ್ಬೋದು. ಇಂಡೋರ್ ಅಲಾಂಗ್ ವಿತ್ ದಟ್ ಔಟ್ಡೋರ್ ಶವರ್ ಇರೋದು. ಸೊ ಮತ್ತೆ ಬಂದ್ಬಿಟ್ಟು ನಾವು ಇನ್ನೊಂದು ಡೋರಿಂದ ಹೋದರೆ ಬನ್ನಿ, ಈಗ ಮತ್ತೆ ವಾಪಸ್ ನಾವು ಲಿವಿಂಗ್ ರೂಮಿಗೆ ಬಂದಿದ್ದೀವಿ. ಸೊ ಇದು ರೂಮ್ ಟೂರ್. ಸ್ವೀಟ್ಸ್, ಸೊ ಕಾಂಪ್ಲಿಮೆಂಟ್ರಿ ಅಂತ ಸ್ವೀಟ್ಸ್ ಕೊಟ್ಟಿದ್ದಾರೆ. ಮೇ ಬಿ 3 ಜನ ಇದ್ದೀವಿ ಅಂತ 3 ಕೊಟ್ಟಿದ್ದಾರೆ ಅನಿಸುತ್ತೆ. ನೈಸ್, ಬನ್ನಿ ಟೇಸ್ಟ್ ಮಾಡೋಣ. ಇವಾಗ ಲಂಚ್ ಟೈಮು, ಲಂಚ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಮಗೆ ಇರೋದು 3 ಆಪ್ಷನ್ಸು. ಒಂದು ಥಿಯೇಟ್ರು ಅಂತ, ಇನ್ನೊಂದು ಅಮೀಶ್ ಅಂತ, ಮತ್ತು ಇನ್ನೊಂದು ಮರ್ಚೆಂಟ್ ಆಫ್ ಸ್ಪೈಸ್. ಸೊ ಇವಾಗ ನಮಗೆ ಥಿಯೇಟ್ರದಲ್ಲೇ ಊಟ ಇರೋದು, ಯಾಕಂದರೆ ಅಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ಸೊ ಬಫೆ ಬೇಸಿಕಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೆಲ್ಲ ಇನ್ಕ್ಲೂಡ್ ಪಾರ್ಟ್ ಆಫ್ ದ ಪ್ಯಾಕೇಜು. ಬ್ರೇಕ್ಫಾಸ್ಟು ಮತ್ತು ಲಂಚ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಡಿನ್ನರ್ ಮಾತ್ರ ನಮಗೆ ಅದು ನಾವು ಪೇ ಮಾಡಬೇಕು. ಸೊ ನೋಡೋಣ ಹೇಗಿರುತ್ತೆ, ಬನ್ನಿ ಸ್ಪ್ರೆಡ್ ನೋಡೋಣ. ತುಂಬ ಸೊ ಗೈಸ್, IT ಎಲ್ಲ ಕೆಲಸ ಮಾಡೋರು ಅಥವಾ ಯಾವುದೇ ಕೆಲಸ ಮಾಡೋರು ಆದ್ರೂ ತುಂಬ ಸ್ಟ್ರೈನ್ ಆಗಿ ನಿಮಗೆ ಎಲ್ಲೋ ಒಂದು ಬ್ರೇಕ್ ಬೇಕು ಅಂತಂದರೆ ದಿಸ್ ಇಸ್ ದ ಪ್ಲೇಸ್. ಬರ್ಬೋದು ನೋಡಿ, ನೇಚರ್ ಎಲ್ಲ ಸುತ್ತಮುತ್ತಲು ಎಷ್ಟು ಸುಂದರವಾಗಿದೆ. ಸೊ ಬಂದಿಲ್ಲಿ ಒಂದು 2 ದಿನ ಸುಮ್ಮನೆ ಸ್ಟೇ ಮಾಡಿ ಏನು ಮಾಡೋದು ಬೇಡ, ಆ್ಯಕ್ಟಿವಿಟಿ ಸುಮ್ಮನೆ ಕುತ್ಕೊಂಡ್ಬಿಡೋಣ ಅನಿಸ್ಬಿಡುತ್ತೆ. ಸೊ ಯೂಶ್ವಲಿ ಕಾಫಿ ಪ್ಲಾಂಟೇಷನ್ ಇದ್ದಲ್ಲೇ ಪೆಪ್ಪರ್ ಕೂಡ ಹಾಕ್ತಾರೆ, ಯಾಕಂದರೆ ಅದು ಕಂಬೈನ್ ಆಗಿ ಬರುವಂಥ ಒಂದು ಬೆಳೆ ಅದು. ಸೊ ಅದನ್ನೇ ಇಲ್ಲೂ ಕೂಡ ನಾವು ನೋಡ್ಬೋದು, ಎಲ್ಲ ಕಡೆ ಪೆಪ್ಪರ್ ಕೂಡ ಹಾಕಿದ್ದಾರೆ. ಸೊ ಜಗನ್ ಅದ್ರದ್ದು ಎಕ್ಸ್ಪರ್ಟ್ ಆ್ಯಕ್ಚುಲಿ. ಏನೋ ಜಗನ್ ಇದು ಕ್ರೀಪರಾ ಅಥವಾ ಕ್ಲೈಂಬರಾ? ಸೊ ಕ್ರೀಪರ್ ಮತ್ತು ಕ್ಲೈಂಬರಿಗೆ ಏನು ಡಿಫ್ರೆನ್ಸ್ ಇದೆ? ಕ್ರೀಪರ್ಸ್ ಏನಂದರೆ ಇದು ಗ್ರೌಂಡಲ್ಲಿ ಇರ್ತವೆ ವೀಕ್ ಸ್ಟೆಮ್ಸ್, ಮತ್ತು ಜಾಸ್ತಿ ಇದು ದೊಡ್ಡ ವೇಟ್ಸಿಂದ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಕೊಟ್ಟಿರ್ತಾವೆ, ಅಂದರೆ ಪಂಪ್ಕಿನ್ ಅಥವಾ ವಾಟರ್ ಮೆಲನ್ ಅಂಥದ್ದು. ಮತ್ತು ಇವೆಲ್ಲ ಕ್ಲೈಂಬರ್ಸು, ಯಾಕಂದರೆ ಇವು ಬೇರೆ ಕ್ಲೈಂಬರ್ಸ್ ಆಯಿತು. ಸೊ ನೋಡಿ ಪೆಪ್ಪರ್ ಕ್ಲೈಂಬ್ ಆಗಿದೆ, ಅದಕ್ಕೆ ಕ್ಲೈಂಬರ್ ಅಂತ ಹೆಸರು. ಸೊ ಬೇಸಿಕ್ ಐಡಿಯಾ ಏನು ಅಂತಂದರೆ ರಿಯಲ್ ಎಸ್ಟೇಟು, ಅಂದರೆ ಜಾಗ ಆಲ್ರೆಡಿ ಕಾಫಿ ಪ್ಲ್ಯಾಂಟ್ ಏನು ಕನ್ಸ್ಯೂಮ್ ಮಾಡಿರ್ತವೆ ಅದರಲ್ಲೇ ಇದೊಂದು ಕ್ಲೈಂಬರ್ನ ಬೆಳೆ ಬೆಳಿಬೋದು ಅಂತ, ಅದೇ ಜಾಗದಲ್ಲಿ ಅದು ಯೂಸ್ ಆಗುತ್ತೆ. ಸೊ ಡಬಲ್ ಬೆಳೆ. ನಾವು ಲಂಚ್ಗೆ ಬಂದಿದ್ದು ಥಿಯೇಟ್ರೋಗೆ. ಇದು ಒನ್ ಆಫ್ ದ ರೆಸ್ಟೋರೆಂಟು. ಸೊ ಇಲ್ಲಿ ಆಪ್ಷನ್ ವೈಸ್ ನೋಡಬೇಕು ಅಂತಂದರೆ ಇಂಡಿಯನ್ ಹಾಗೂ ಕಾಂಟಿನೆಂಟಲ್ ಕೂಡ ಇಲ್ಲಿ ಆಪ್ಷನ್ ಸರ್ವ್ ಆಗುತ್ತೆ. ಸೊ ಇದೊಂದು ಬಫೆ. ಸೊ ಸ್ಪ್ರೆಡ್ ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಕಂಡಿದ್ದು ಡಿಸರ್ಟ್ಸ್. ಸೊ ವೆರೈಟೀಸ್ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಎಷ್ಟೊಂದಿದೆ ಅಂತ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ವೆಜ್ ಆಪ್ಷನ್ಸ್ ಇತ್ತು, ಮತ್ತು ನಾನ್ ವೆಜ್ ಫುಡ್ಡು ಅದೊಂದು ಆಪ್ಷನ್ ಇತ್ತು. ಅದು ಬಿಟ್ಟರೆ ಮತ್ತೆ ಕಾಂಟಿನೆಂಟಲ್ ಫುಡ್ಡು ಮತ್ತು ಲೈವ್ ಕೌಂಟರ್ಸು. ಸೊ ಎಷ್ಟು ವೆರೈಟೀಸ್ ಇತ್ತು ಅಂತಂದರೆ ಅದನ್ನೆಲ್ಲ ಒಂದೇ ದಿನದಲ್ಲಿ ಕವರ್ ಮಾಡೋಕ್ಕೆ ಆಗೋದೇ ಇಲ್ಲ. ಮತ್ತು ಅದಲ್ಲದೆ ಬೇರೆ ಬೇರೆ ಸ್ಟೇಟ್ ಫುಡ್ ಕೂಡ ಇವರು ಬೇರೆ ಬೇರೆ ಕೌಂಟರ್ನಲ್ಲಿ ಅರೇಂಜ್ ಮಾಡಿದರು. ಸೊ ಓವರಾಲ್ ಫುಡ್ಡೀಸ್ಗಂತೂ ಇದೊಂದು ಹೆವನ್. ಸೊ ಯಾರಾದರೂ ಇಲ್ಲಿ ಬರಬೇಕು ಅಂತಂದರೆ ಇದೊಂದು ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು.
ಅಂತೂ ಕಂಪ್ಲೀಟ್ ಆಯಿತು. ಸೊ ಈಗ ಲಾಸ್ಟಿಗೆ ಡೆಸರ್ಟ್ ಸೆಕ್ಷನ್ಗೆ ಹೋದ್ವಿ. ಅಲ್ಲಿ ಹೋದರೆ ಏನು ತೊಗೋಬೇಕಂತಲೇ ಗೊತ್ತಾಗಲಿಲ್ಲ. ಅಷ್ಟು ವೆರೈಟಿ ಆಫ್ ಡೆಸರ್ಟ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಸಹ ಇಟ್ಟಿದ್ದಾರೆ. ಐಸ್ ಕ್ರೀಮಲ್ಲೂ ಸಹ ಒಂದು 6-7 ಫ್ಲೇವರ್ಸ್ ಇದೆ. ಈಗ ನಾನು ತಂದಿರೋದೊಂದು 4 ಡೆಸರ್ಟ್, 4+1 5. ಸೊ ಇದಿಷ್ಟು ತಂದಿದ್ದೀನಿ. ಇಟ್ಸ್ ನಾಟ್ ಈವನ್ 50%. ಇನ್ನೂ ಜಾಸ್ತಿ ಡೆಸರ್ಟ್ಸ್ ಎಲ್ಲ ಇದೆ. ಅದನ್ನು ನಾಳೆ ಬೇಕಾದ್ರೆ ಟ್ರೈ ಮಾಡೋಣಂತೆ. ಸೊ ಇವಾಗ ಇದನ್ನು ಟ್ರೈ ಮಾಡ್ತೀವಿ. ನಾವಿವಾಗ ಚಾಪಲಿಗೆ ಬಂದಿದ್ದೀವಿ. ಸೊ ಚಾಪಲ್ ಆಫ್ ಸೆಂಟ್ ರೊಸೆಟಾ, ಬನ್ನಿ ಚಾಪಲ್ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಚಾಪಲ್ ಒಳಗಡೆ ಎಷ್ಟು ಶಾಂತವಾಗಿದೆ ಅಂದರೆ ಹೋಗಿ ಸುಮ್ಮನೆ ಕುತ್ಕೋಬೇಕು ಅನಿಸುತ್ತೆ, ಅಷ್ಟೊಂದು ಸಮಾಧಾನಕವಾಗಿರುತ್ತೆ ಅಲ್ಲಿ. ತುಂಬಾ ಶಾಂತವಾಗಿರುವಂಥ ವಾತಾವರಣ. ನಿಜವೂ ಈ ಪ್ರಕೃತಿ ಮಧ್ಯೆ ಈ ಎಲ್ಲ ನೋಡಿ ಸೌಂಡ್ ಎಲ್ಲ ಏನು ಕೇಳಿಸ್ತಾ ಇದೆ ನಿಮಗೆ, ಅದರಲ್ಲಿ ಅದು ಚಾಪಲ್ಲು. ಸೊ ಊಟ ಅಂತೂ ತುಂಬಾ ಭರ್ಜರಿಯಾಗಿತ್ತು. ಎಷ್ಟು ಐಟಮ್ಸ್ ಇತ್ತು ಅಂದರೆ ಇನ್ನೂ ಎಲ್ಲದೂ ಟೇಸ್ಟ್ ಮಾಡೋಕ್ಕೆ ಆಗಲಿಲ್ಲ ನಮಗೆ, ಅಷ್ಟು ವೆರೈಟೀಸು. ಸೊ ಆದಷ್ಟು ಎಷ್ಟು ಲಿಮಿಟ್ ಆಗುತ್ತೋ ನಮಗೆ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಕವರ್ ಮಾಡಿದ್ವಿ. ಸೊ ನಾಳೆಗೋಸ್ಕರ ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಅದನ್ನು ಉಳಿದಿದ್ದನ್ನ. ಸೊ ಇಲ್ಲಿ ನಿಮಗೆ ಮೇನ್ ಅಟ್ರಾಕ್ಷನ್ ಏನಂದರೆ ಊಟ. ಇಲ್ಲಿ ಬಂದುಬಿಟ್ರೆ ನಿಮಗೆ ವೆರೈಟೀಸ್ ಇದೆಯಲ್ಲ, ಅಮೇಝಿಂಗ್. ಏನು ಸ್ಪ್ರೆಡ್ ಇದೆ ಬಫೆದು, ಅದನ್ನು ಯಾರೂ ಒಂದೊಂದು ಕವರ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ವೆರೈಟೀಸು. ಇಲ್ಲಿ ಒಂದು ಪಾಂಡ್ ಕೂಡ ಇದೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಇವಾಗ. ಸೊ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ವಿತ್ ಬಾರ್. ಸೊ ಆಪ್ಷನ್ಸ್ ಇದೆ ಇಲ್ಲಿ ಆರಾಮಾಗಿ ನೀವು ಕುತ್ಕೊಂಡು ನೋಡ್ಬೋದು ಮತ್ತು ಕುಡಿಬೋದು, ಎಂಜಾಯ್ ಮಾಡ್ಬೋದು. ಸೊ ಸ್ವಿಮ್ಮಿಂಗ್ ಪೂಲ್ ಆ ಕಡೆಯೇ ಒಂದು ಪಾಂಡ್ ಕೂಡ ಇದೆ, ಅಲ್ಲೆಲ್ಲ ಡಕ್ ಫೀಡಿಂಗ್ ಮಾಡ್ತಾಯಿದ್ದಾರೆ. ಸಂಜೆ ಫಿಶ್ ಫೀಡಿಂಗ್ ಮಾಡ್ತಾರಂತೆ, ನಾವು ಆದರೆ ಬರ್ತೀವಿ. ಶ್ವೇತಾ ಎಲ್ಲಿ ನಿನ್ನ ಗ್ಲಾಸು? ಇಲ್ಲಿ ಬಂದು ಕುತ್ಕೊಂಡಿದ್ಯಾ, ಗ್ಲಾಸೇ ಇಲ್ಲ ಕೈಯಲ್ಲಿ. ವಿಡಿಯೋದಲ್ಲಿ ಬರಬಾರ್ದು ಅಂತಾನ? ಬರೀ ನೈಟ್ ಮಾತ್ರನಾ? ಓಕೆ. ಸೊ ಶ್ವೇತಾ ನೋಡಿ ನೈಟ್ ಮಾತ್ರ ಇಲ್ಲಿ ಬಂದು ಬಾರಲ್ಲಿ ಕುತ್ಕೊಳ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ನಾವೆಲ್ಲ ವಿಡಿಯೋ ಆಫ್ ಮಾಡಿದ ಮೇಲೆ ಅವಳು ಬಂದು ಕೂರ್ತಾಳಂತೆ. ಸೊ ನೋಡೋಣ, ಅವಾಗ ನಾನು ಸೈಲೆಂಟಾಗಿ ಕ್ಯಾಪ್ಚರ್ ಮಾಡ್ತೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಜಗನ್ ಇವಾಗ ಸ್ವಿಮ್ಮಿಂಗ್ ಎಲ್ಲ ಕಲ್ತ್ಬಿಟ್ಟಿದ್ದಾನೆ, ಅದೇ ನಮಗೆ ಇವಾಗ ಭಯ ಆ್ಯಕ್ಚುಲಿ. ಎಲ್ಲಿ ನೀರು ಕಾಣ್ತೋ ಅಲ್ಲಿ ಬಂದು ಜಂಪ್ ಮಾಡಿಬಿಡ್ತಾನೆ. ಅದಕ್ಕೆ ನಾವು ಕಾಯ್ತಾ ಕುತ್ಕೋಬೇಕು ಇವನು ಎಲ್ಲಿ ಹೋಗ್ತಿದ್ದಾನೆ ಅಂತ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬೇಡ ಅಂತ ಡೈರೆಕ್ಟಾಗಿ ಸಮುದ್ರಕ್ಕೆ ಜಂಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ? ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಇಲ್ಲಿ ರೋಡು. ಸೈಡಿಗೆಲ್ಲ ಇದೆಲ್ಲ ಗಿಡಗಳನ್ನೆಲ್ಲ ಹಚ್ಚಿದ್ದಾರೆ. ಇವೆಲ್ಲ ಏನೋ ಸ್ಪೆಷಲ್ಲಾಗಿದೆ ಅನಿಸುತ್ತೆ ಈ ಗಿಡ. ನೋಡಿ ಇಲ್ಲಿ ಎಷ್ಟು ಇದೆಲ್ಲ ಮನೆಗಳಲ್ಲೂ ಹಚ್ಕೋಬೋದು ನಾವು. ಸೊ ನವಿಲು ಸೂಟ್ಸ್ನ ನೋಡಿ, ಎಲ್ಲ ಟೆಂಟ್ಗಳಿಗೆ ನವಿಲು ಸೂಟ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಮೇಂಟೆನೆನ್ಸ್ ಅಂತೂ ಇದ್ದಿದೆ, ದಿನನಿತ್ಯ ಈ ಥರ ಮೇಂಟೈನ್ ಮಾಡ್ತಿರ್ತಾರೆ. ಕನ್ನಡದವರೇ. ಇದು ಲೆಮನ್ ಗ್ರಾಸು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ, ಒಳ್ಳೆ ಫ್ರಾಗ್ರೆನ್ಸ್ ಇದೆ ಇಲ್ಲಿ. ಇಲ್ಲಿ ಒಂದು ಆಶ್ಚರ್ಯವಾದ ವಿಷಯ ಏನಂದರೆ, ಇಲ್ಲಿ ನಾವು ಕನ್ನಡ ಮಾತಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೆಲ್ಲ ಏನು ಕೆಲಸಗಾರರು ಇದ್ದಾರೆ, ಅವ್ರು ನಾವು ಕನ್ನಡ ಮಾತಾಡೋದು ನೋಡಿ ತುಂಬ ಆಶ್ಚರ್ಯಪಟ್ಕೊಂಡು ನಮ್ಮ ಹತ್ರ ಬಂದು ಮಾತಾಡ್ತಿದ್ದಾರೆ. ಸೊ ಅವ್ರಿಗೆ ಏನೋ ಒಂಥರ ಖುಷಿ, ನಮ್ಮವ್ರು ಯಾರೋ ಕಂಡುಬಿಟ್ರಪ್ಪ ಅಂತ. ಇಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಬರೋದೇ ಹೊರಗಿನವ್ರಂತೆ, ಅದಕ್ಕೆ ಅವ್ರಿಗೆ ನಾವು ಕಂಡ್ರೆ ಸ್ವಲ್ಪ ಜಾಸ್ತಿ ಖುಷಿ. ಸೊ ಇವಾಗ ಫಿಶ್ ಫೀಡಿಂಗ್ ಟೈಮು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. 4 o'clock ಅಂತ ಹೇಳಿದ್ರು. ಡಕ್ ಫೀಡಿಂಗ್, ಫಿಶ್ ಫೀಡಿಂಗ್ ಅಂತ ಹೇಳಿದ್ರು. ಎರಡೂ ಇದೆ ತಾನೆ? ಅದೇ. ಸೊ ಫಿಶ್ಶು ಮತ್ತು ಡಕ್ ಫೀಡಿಂಗು. ಸೊ ಇವಾಗ ನಾವು ಹೋಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಬನ್ನಿ ಹೋಗೋಣ. ಲಕ್ಕಿ ಇದ್ದರೆ ಫೆದರ್ ಬೇಕಂತ ಜಗನಿಗೆ. ಇದೊಂದು ಹೊಸ ಹಾಬಿ ಜಗನ್ಗೆ. ಹೋದಲೆಲ್ಲ ಫೆದರ್ನ ಕಲೆಕ್ಟ್, ತುಂಬ ಕಲೆಕ್ಟ್ ಮಾಡಿದ್ದಾನೆ. ಎಲ್ಲ ಪಕ್ಷಿಗಳದೆಲ್ಲ ಫೆದರ್ನೆಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬರ್ತಾನೆ. ಹೇಳ್ಬೇಕಾ? ಹೇಳು. ಅವತ್ತು ಕೈಟ್ಸು, ಈಗಲ್ಸು, ಒಂದೇ ಈಗಲ್ಲು, ಆಮೇಲೆ ಕಿಂಗ್ ಫಿಶರು, ಪ್ಯಾರೆಟ್ಸು ಅವೆಲ್ಲ ಸಿಕ್ಕಿದ್ದಾವೆ. ಬಟ್ ಅವಳು ನೀನೇ ಅಲ್ಲ ಅಂತ ತೊಗೊಂಡಿದ್ದೀನಿ. ಸೊ ಇದೊಂದು ಹೊಸ ಹಾಬಿ ಅವನಿಗೆ. ಸೊ ನಾವು ಅದಕ್ಕೆ ಏನಾದರೂ ಫೆದರ್ ಎಲ್ಲ ಸಿಕ್ಕರೆ ತಂದು ಕೊಡ್ತೀವಿ ಅವನಿಗೆ. ಇವ್ರು ಕೊಡೋದು ಬರೀ ಕಾಗೆ ಫೆದರ್ಸ್. ಸೊ ನಮಗೆ ಸಿಗೋದಕ್ಕೆ ಹಾಗೆ ನಾವೇನು ಮಾಡೋಣಪ್ಪ.
ನನಗೆ ಅವ್ರು ಯಾಕೆ ಕಿಂಗ್ ಫಿಶರ್ ಮತ್ತು ಪ್ಯಾರಟ್ ಅಂತ ತಿಕ್ಕಿದ್ದಾರೆ? ಓಕೆ, ನಾವೇನು ಮಾಡ್ತೀವಿ? ನಮಗೆ ಹೌದು, ನನ್ನ ಹತ್ರ ಒಂದು ರೇರ್ ಫೆದರ್ ಇದೆ, ಹಾಂ, ಇಂಡೇಂಜರ್ಡ್ ಬರ್ಡು. ಅದು ಇದು ಒಂದು ಯಾವ್ದು ಏಷ್ಯನ್ ರೆಡ್ ಹೆಡೆಡ್ ವಲ್ಚರ್ ಫೆದರ್ ಇದೆ. ಓಕೆ. ಏನೋ ಹೇಳ್ತಾನಪ್ಪ, ಯಾವ ಹೆಸರು ನನಗಂತೂ ಗೊತ್ತಿಲ್ಲ, ಕನ್ಫರ್ಮೇಷನ್ ಮಾಡೋಕ್ಕಂತೂ ನಮಗೆ ಅಷ್ಟು ನಾಲೆಡ್ಜ್ ಇಲ್ಲ ಬರ್ಡ್ಸ್ ಬಗ್ಗೆ. ಸೊ ಏನೋ ಹೇಳ್ತಾನೆ, ಹ್ಞೂ ಅಂತ ಕೇಳ್ತೀವಿ ಅಷ್ಟೇ, ಅಂದ್ಕೊಳ್ತೀವಿ, ಯಾಕಂದ್ರೆ ಬೇರೆ ನಮಗೆ ಆಪ್ಷನ್ ಇಲ್ಲ. ಅದರ ಇವು ಇದ್ದಾವೆ. ಓಹೋ, ಹಂಗೆ ಹಚ್ಕೊಂಡ್ರೆ ನೈಲ್ ಪಾಲಿಶ್ ನೋಡಿ, ನಿಮಗೊಂದು ಹೊಸ ಟಿಪ್ಸ್ ಕೊಡ್ತಿದ್ದಾಳೆ ಯೂಟ್ಯೂಬಲ್ಲಿ. ನೀವು ಎಲ್ಲಾದರೂ ಕಾಡು ಗಡಿ ಬಂದರೆ ಈ ರೀತಿ ಯಾವ್ದಾದ್ರು ಫ್ಲವರ್ ಸಿಕ್ಕರೆ ಹುಡ್ಕೊಳ್ರಪ್ಪ. ಯಾವುದಾದ್ರೂ ಅಲ್ಲ, ಇದೇ ಫ್ಲವರ್ ಆಗಬೇಕು. ಹಾಂ, ನೇಲ್ ಪಾಲಿಶ್ ಅಂತ ಆಮೇಲೆ ಅನ್ಬೇಕು ಜೋರಾಗಿ. ಸೊ ಫೀಡಿಂಗ್ ಟೈಮ್ ಆಯಿತು, ನೋಡಿದ್ರಿ, ಎಂಜಾಯ್ ಮಾಡಿದ್ವಿ ಎಲ್ಲ ಫೀಡ್ ಮಾಡಿ. ಸೊ ಸಖತ್ ಚೆನ್ನಾಗಿ ಅನ್ನಿಸ್ತು, ಒಂಥರ ನೇಚರ್ ಜೊತೆಗೆ ಬಂದು ಈ ಥರ ಮರ್ಜ್ ಆಗಲಿಕ್ಕೆ. ಸೊ ಏನೋ ಒಂಥರ ನಾವು ಸಿಟಿ ವಾತಾವರಣದಲ್ಲಿ ಇದ್ದು ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ನೆಕ್ಸ್ಟ್ ನೇಚರ್ ವಾಕ್ ಅಂತ ಇದೆ, ಅದಕ್ಕೆ ಹೋಗೋಣ ಬನ್ನಿ. 4:30ಗೆ ಇವರು ಆ್ಯಕ್ಟಿವಿಟಿ ಸೆಂಟ್ರಿಂದ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾರೆ, ನೇಚರ್ ವಾಕ್ ಅಂತ. ಸೊ ನಾವು ಬಗ್ಗಿ ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಆ್ಯಕ್ಟಿವಿಟಿ ಸೆಂಟ್ರಿಗೆ. ಸೊ ನೇಚರ್ ವಾಕ್ ಅಂದರೆ ಏನಪ್ಪ ಅಂದರೆ, ಇವರು ಕಾಫಿ ಎಸ್ಟೇಟ್ ಒಳಗಡೆ ನಮ್ಮನ್ನು ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಕೆಲವು ಸ್ಪೆಷಲ್ ಆಗಿರುವಂಥ ಕಾಫಿ ಮತ್ತು ವೆರೈಟೀಸ್ ಆಫ್ ಕಾಫಿ ಹೇಗೆ ಬೆಳೆಯುತ್ತೆ ಮತ್ತು ಅದರ ಲೈಫ್ ಸೈಕಲ್ ಹೇಗೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಕೆಲವು ಇನ್ಸೆಕ್ಟ್ಸ್ಗಳು ಅಲ್ಲಿ ಅವು ಹೇಗೆ ಬೆಳೀತವೆ ಮತ್ತು ಅವು ಲೈಫ್ ಸೈಕಲ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಟೈಮಲ್ಲಿ ನಮಗೊಂದು ನವಿಲ್ ಕೂಡ ಕಾಣಿಸ್ತು, ಅದು ಡ್ಯಾನ್ಸ್ ಮಾಡ್ತಾ ಇತ್ತು. ಸೊ ಅದಲ್ಲದೆ ಇವರು ಬೇರೆ ಬೆಳೆಗಳು ಲೈಕ್ ಪೆಪ್ಪರು ಮತ್ತು ಚಿಲ್ಲಿ ಅದನ್ನೆಲ್ಲ ತೋರಿಸ್ತಾರೆ, ಯಾವ ರೀತಿ ಇಲ್ಲಿ ಬೆಳೆಯುತ್ತೆ ಅಂತ. ಒಂದು ಚಿಲ್ಲಿ ಇವರು ನಮಗೆ ತೋರಿಸಿದ್ರು, ಟೇಸ್ಟ್ ಮಾಡ್ಲಿಕ್ಕೆ ಕೂಡ ಕೊಟ್ಟಿದ್ರು. ಅದು ವರ್ಲ್ಡಲ್ಲೇ 3rd ಸ್ಪೈಸಿಯೆಸ್ಟ್ ಚಿಲ್ಲಿ ಅಂತ ಹೇಳ್ತಾರೆ, ಅದು ಇಲ್ಲೇ ಬೆಳೀತಾರೆ ಇವರು. ಸೊ ಇಟ್ ವಾಸ್ ರಿಯಲಿ ಇನ್ಫಾರ್ಮೇಟಿವ್. ತುಂಬಾ ಖುಷಿ ಆಯಿತು ನೇಚರ್ನಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಥಿಂಗ್ಸ್ ಇದ್ದಾವೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಓವರ್ ಆಲ್ ಹೇಳಬೇಕು ಅಂದರೆ ನಿಮಗೆ ನೇಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಸೆಷನ್ ಅಂತ ಹೇಳ್ಬೋದು. ನೀವು ಇಲ್ಲಿ ಬಂದರೆ ಇದನ್ನು ಮಿಸ್ ಮಾಡ್ಕೋಬೇಡಿ. ಹಾಯ್ ಫ್ರೆಂಡ್ಸ್, ಇವಾಗ ಸಂಜೆ 5:30 ಆಗಿದೆ. ಸೊ ನಮ್ಮ ನೇಚರ್ ವಾಕ್ ಎಲ್ಲ ಮುಗಿಸ್ಕೊಂಡು, ಹೈ ಟೀ ಮುಗಿಸ್ಕೊಂಡು ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ನೇಚರ್ ಎಟ್ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಪಿಕಾಕ್ ಕೂಗೋ ಸೌಂಡೇ ಕೇಳಿಸ್ತಾ ಇದೆ, ಮತ್ತು ವೆದರ್ ಸಹ ತುಂಬಾ ಚೆನ್ನಾಗಿದೆ. ಸೊ ಮಾನ್ಸೂನ್ ಸೀಸನ್ನಲ್ಲಿ ಈ ಥರ ವೆದರ್ನಲ್ಲಿ ಸಕಲೇಶ್ಪುರದಲ್ಲಿ ಕಾಫಿ ಕುಡ್ಕೊಂಡು, ವಾವ್, ನಿಜವಾಗ್ಲೂ ಇಟ್ಸ್ ವರ್ತ್ ಕಮ್ಮಿಂಗ್ ಹಿಯರ್. ಸೊ ನಾವಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ರೂಮ್ ಸರ್ವಿಸ್ ಕಾಫಿ ಅಂದೆ ತಗೊಂಡು ಕೊಟ್ಟರು, 900 rupees ಪ್ಲೀಸ್ ಅಂದರು. ಯಾಕೆ ಆರ್ಡರ್ ಮಾಡೋದು ಅನ್ನಿಸ್ತಾ ಇದೆ ಇವಾಗ. ಸರಿ ಬಿಡು. ಡಿನ್ನರ್ ಟೈಮ್. ಸೊ ನಾವು ಇವಾಗ ಮರ್ಚೆಂಟ್ ಆಫ್ ಸ್ಪೈಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ, ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇದು ಮೇನ್ಲಿ ಇಂಡಿಯನ್ ರೆಸ್ಟೋರೆಂಟ್. ಸೊ ಇಲ್ಲಿ ಆಪ್ಷನ್ಸ್ ಏನಪ್ಪ ಅಂದರೆ ಅಲಾ ಕಾರ್ಟ್ ಇರುತ್ತೆ, ನೀವು ಏನು ಬೇಕಾ ಅದನ್ನು ಚೂಸ್ ಮಾಡಿಕೊಂಡು ಆರ್ಡರ್ ಮಾಡ್ಬೋದು. ಶ್ವೇತಾ, ಏನು ಮಾಡಕ್ಕೆ ಬಂದಿದ್ದೀಯ ಅಲ್ಲಿ? ಊಟ ಮಾಡಕ್ಕೆ ಬಂದಿದ್ದೀರಾ? ಮಧ್ಯಾಹ್ನ ತಿಂಡಿಗೆ ಜಾಸ್ತಿ ಅನಿಸ್ತಾ ಇದೆ, ಇವರು ಬಂದಂಗೆ ಹಶ್ವಂತೂ ಆಗ್ತಾ ಇಲ್ಲ. ಆದರೂ ಸುಮ್ಮನೆ ಬಂದಿದ್ದೀಯಾ? ಆದರೂ ಇವ್ರ ಜೊತೆ ಕಮ್ಮಿ ಕೊಡೋದು ಸಲಾಡ್ ಬೇಕಾಗಿದೆ. ಹಿಂಗೆ ಹಂಗೆ ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ವಾತಾವರಣ ಏನು ಚೆನ್ನಾಗಿದೆ ಇಲ್ಲಿ ನೋಡಿ. ಒಂದು ಸತಿ ಎಲ್ಲ ಕಡೆ ಸುತ್ತಲೂ ತೋರಿಸ್ಬಿಡ್ತೀನಿ ನಿಮಗೆ.
ಪಕ್ಷಿಗಳ ಸೌಂಡ್ ಕೇಳೋಕ್ಕೆ ಖುಷಿಯಾಗುತ್ತೆ. ನೋಡಿ ಯಾವುದೋ ಒಂದು ಪಕ್ಷಿ ಏನೋ ಸೌಂಡ್ ಮಾಡ್ತೀವಿ, ಯಾವ ಪಕ್ಷಿ ಅಂತ ಗೊತ್ತಿಲ್ಲ ನಮಗೆ. ಏನು ಪಕ್ಷಿ ಜಗನ್? ಶೋ ಶ್ವೇತಾ, ಗುಡ್ ಮಾರ್ನಿಂಗ್. ಹೆಂಗಿದೆ ಅಷ್ಟೇ ಇವತ್ತು? ತುಂಬ ಚೆನ್ನಾಗಿದೆ. ಬೆಳಗ್ಗೆನೇ ರೂಮ್ ಹತ್ರನೇ ಒಂದು ಪಿಕಾಕ್ ಬೇರೆ ಬಂದಿತ್ತು, ಅದನ್ನು ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿತ್ತು. ಜಗನ್ ಯಾವುದು ಪಕ್ಷಿ? ಜಗನ್ ಫುಲ್ಲು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ನಾವು ಮತ್ತೆ ಥಿಯೇಟ್ರಿಗೆ ಬಂದ್ವಿ. ಸೊ ಇದು ಮತ್ತೆ ಬಫೆ. ಆ್ಯಸ್ ಯೂಶಲಿ ಆಪ್ಷನ್ ವೈಸ್ ನಿಮಗೆ ಹೇಗೆ ಲಂಚ್ಗಿತ್ತು ಅದೇ ರೀತಿ ಇಲ್ಲಿ ಇಂಡಿಯನ್ನು ಮತ್ತು ಕಾಂಟಿನೆಂಟಲ್ಲು ಮತ್ತು ಬೇರೆ ಬೇರೆ ಕಂಟ್ರೀಸ್ದು ಬ್ರೇಕ್ಫಾಸ್ಟ್ ಇಲ್ಲಿ ನಿಮಗೆ ಸರ್ವ್ ಆಗುತ್ತೆ. ಸೊ ಇದು ಬಫೆ ಆಗಿದ್ದರಿಂದ ನೀವು ಏನು ಬೇಕಾದ ತೊಗೊಂಡು ಚೂಸ್ ಮಾಡಿಕೊಂಡು ತಿನ್ಬೋದು. ಸೊ ವೆರೈಟೀಸ್ ಅಂತೂ ಆ್ಯಸ್ ಯೂಶಲಿ ತುಂಬ ರಿಚ್. ಎಷ್ಟೊಂದು ವೆರೈಟೀಸ್ ಇತ್ತು ಅಂದರೆ ನಾವು ಆಲ್ಮೋಸ್ಟ್ ಯಾವ್ಯಾವ ಕಂಟ್ರಿದು ಏನೇನಿದೆ ಅದೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ತುಂಬಾ ಖುಷಿ ಆದ್ವಿ. ಸೊ ಇಟ್ ವಾಸ್ ಓವರ್ ಆಲ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಆ್ಯಸ್ ಯೂಶುವಲ್ ನಾವು ಆಗಲೇ ನಿಮಗೆ ಹೇಳಿದಾಗೆ ನೀವು ಇಲ್ಲಿ ಬರೋದಾದರೆ ಫುಡ್ನ ಹೈಲೈಟ್ ಅಂತ ಇಟ್ಕೊಂಡೇ ಬನ್ನಿ. ಮತ್ತು ಫುಡ್ಡಿ ಆಗಿದ್ದರೆ ಅಂತೂ ನೀವು 100% ಇಲ್ಲಿ ಎಂಜಾಯ್ ಮಾಡ್ತೀರಾ. ಫುಡ್ ಲವರ್ಸಿಗೆ ಇದು ಹೆವನ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮತ್ತೆ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಾಕ್ ಮಾಡಲಿಕ್ಕಂತೂ ತುಂಬಾ ಜಾಗ ಇದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಈ ರಿಸಾರ್ಟ್ನಲ್ಲಿ ಮಾಡೋದಕ್ಕಂತೂ ತುಂಬ ಆ್ಯಕ್ಟಿವಿಟೀಸ್ ಇದ್ದಾವೆ. ಆದರೆ ನಾವು ಸ್ವಲ್ಪ ಆಫ್ ಟ್ರ್ಯಾಕ್ ಹೋಗಿ ಒಂದು ಕಾಫಿ ಎಸ್ಟೇಟ್ ಒಳಗಡೆ ಹೋಗಿ ಬರ್ಡ್ಸ್ ಯಾವ್ಯಾವ ರೀತಿ ಇರುತ್ತೆ ಇಲ್ಲಿ ಅಂತ ನೋಡೋಣ ಅಂತ ಬಂದ್ವಿ. ಸೊ ತುಂಬ ಒಳ್ಳೊಳ್ಳೆ ಬರ್ಡ್ಸ್ ನಮಗೆ ಇಲ್ಲಿ ಕಾಣಿಸ್ತು ಸುತ್ತಮುತ್ತಲು. ಅದನ್ನೇ ನಾವು ಸ್ವಲ್ಪ ಫೋಟೋಗ್ರಫಿ ಕೂಡ ಮಾಡಿದ್ವಿ. ಮತ್ತು ಹಾಗೆ ಕೆಲವು ಇನ್ಸೆಕ್ಟ್ಸ್ಗಳು ಕಂಡ್ವು, ಅದನ್ನು ಕೂಡ ನೋಡಿದ್ವಿ. ಸೊ ಕೆಲವು ಎಕ್ಸಾಟಿಕ್ ಬರ್ಡ್ಸ್ ಕೂಡ ಕಂಡ್ವು. ಇದು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರೋದು ಹಾರ್ನ್ ಬಿಲ್ ಅಂತ. ಇದು ನಿಮಗೆ ಕಾಣಿಸೋದು ಸಾಮಾನ್ಯವಾಗಿ ವೆಸ್ಟರ್ನ್ ಘಾಟ್ಸಲ್ಲಿ. ಸೊ ಈ ಕಾಫಿ ಎಸ್ಟೇಟಲ್ಲಿ ನಮಗೆ ಕಾಣಿಸ್ತು, ಅದನ್ನೇ ಇಲ್ಲಿ ಫೋಟೋಗ್ರಫಿ ಮಾಡಿದ್ವಿ. ಸೊ ಈ ಎಸ್ಟೇಟ್ನಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ, ನಾವು ಆರಾಮಾಗಿ ವಾಕ್ ಮಾಡಿಕೊಂಡು ಒಳಗಡೆ ಹೋಗ್ಬೋದು. ಸೊ ಇಲ್ಲಿ ಒಂದು ವುಡ್ ಪೇಕರ್ ಕೂಡ ನಮಗೆ ಸಿಕ್ತು, ತುಂಬಾ ಖುಷಿ ಆಯಿತು ನೋಡಿ ಅದನ್ನು. ಅದು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿತ್ತು. ವುಡ್ ಪೇಕರ್ ಮಾಡ್ತೀವಿ. ಇವರು ಆ್ಯಕ್ಟಿವಿಟಿ ಸೆಂಟ್ರಲ್ಲಿ ಮಕ್ಕಳಿಗೋಸ್ಕರ ಆರ್ಟ್ ಕ್ಲಾಸಸ್ ಅರೇಂಜ್ ಮಾಡಿದರು. ಸೊ ಜಗನ್ನ ಕರ್ಕೊಂಡು ಹೋಗಿದ್ವಿ ನಾವಲ್ಲಿ. ಅದಾದ ನಂತರ ಒಂದು ಡ್ಯಾನ್ಸ್ ಸೆಷನ್ ಕೂಡ ಅರೇಂಜ್ ಮಾಡಿದರು. ಅವರೇ ಸ್ವಲ್ಪ ಟ್ರೈನ್ ಕೂಡ ಮಾಡ್ತಾರೆ ನಮಗೆ. ಸೊ ನಾವೆಲ್ಲರೂ ಫಸ್ಟ್ ಟೈಮರ್ಸ್ ಆಗಿದ್ದರಿಂದ ಹೇಗೇಗೋ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ಎಂಜಾಯ್ ಮಾಡಿದ್ವಿ ಟೈಮ್ನ. ನಮ್ಮ ರೊಸೆಟ್ಟಾದ ಸ್ಟೇ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.